ಒಡ ಹುಟ್ಟಿದ ತಮ್ಮನೇ ಅಕ್ಕನನ್ನ ಬರ್ಬರ ಹತ್ಯೆ ಮಾಡಿದ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣ ಈಗ ಬೆಚ್ಚಿ ಬಿದ್ದಿರುವುದಾದ್ರೂ ಯಾಕೆ? ಆ ಸಂಜೀವ ಮಚ್ಚನ್ ಹಿಡಿದು ಹೋಗಿದ್ದಾದ್ರೂ ಎಲ್ಲಿಗೆ? ಇದೇ ಇವತ್ತಿನ ಸ್ಪೆಷಲ್ ಕ್ರೈಮ್ ಸ್ಟೋರಿ. ಒಡ ಹುಟ್ಟಿದ ತಮ್ಮನಿಂದಲೇ ಅಕ್ಕನ ಅರಿವು ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್. ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಗುಡ್ಡದ ಓಣಿ ಎನ್ನುವ ಒಂದು ಪ್ರದೇಶದಲ್ಲಿ ಒಡ ಹುಟ್ಟಿದ ತಮ್ಮ ಸಂಜೀವನೇ ಪ್ರೇಮಾಳ ಬರ್ಬರ ಹತ್ಯೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರೇಮ ಯಾರು ಅಂತೀರಾ? ಎಲ್ಲಿದ್ದು ಅಂತೀರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಇಲ್ಲಿ ಮುಖ್ಯವಾಗಿ ಬರುವಂತಹ ಎರಡು ಪಾತ್ರಗಳು ಯಾವುವು ಅಂತ ಹೇಳಿದ್ರೆ, ಒಂದು ಸಂಜೀವ, ಇನ್ನೊಂದು ಪ್ರೇಮ. ಈ ಸಂಜೀವ ಆ ಪ್ರೇಮಳಿಗೆ ಒಡ ಹುಟ್ಟಿದ ತಮ್ಮ ಆಗಬೇಕು. ಆದ್ರೆ ಅದೇ ತಮ್ಮ ಕುಡಿದ ಮತ್ತಿನಲ್ಲೋ ಅಥವಾ ಸಂಬಂಧದ ನಶೆಯಲ್ಲೋ ಗೊತ್ತಿಲ್ಲ, ಮಚ್ಚನ್ನ ಹಿಡಿದು ಹಾಡು ಹಗಲೇ ಅಕ್ಕನ ಬರ್ಬರ ಹತ್ಯೆ ಮಾಡಿದ್ದಾನೆ. ಇನ್ನು ಈ ಪ್ರೇಮಳ ಹಿನ್ನೆಲೆಯನ್ನ ನೋಡ್ತಾ ಇರುವಂತಂದ್ರೆ, ಈ ಪ್ರೇಮ 23 ವಯಸ್ಸಿನ ಹೆಣ್ಣುಮಗಳು. ದಿನನಿತ್ಯದಂತೆ ಅಂಗನವಾಡಿಯಲ್ಲಿ ಆಯಾ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಳು. ಹೀಗೆ ಎಂದಿನಂತೆ ಪ್ರೇಮ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೈಕಿನ ಶಬ್ದ ಒಂದು ಕೇಳಿಸುತ್ತೆ. ಯಾರು ಬಂದ್ರಲ್ಲ ಅಂತ ನೋಡೋದಕ್ಕೆ ಬರೋಷ್ಟ್ರೊಳಗಡೆ ತಮ್ಮ ಸಂಜೀವ ಮಚ್ಚನ್ ಹಿಡಿದು ಎಂಟ್ರಿ ಕೊಡ್ತಾರೆ. ಬೈಬೀತಳಾದ ಪ್ರೇಮ ಒಂದು ಕ್ಷಣ ಮೌನವಾಗಿ ಬಿಡ್ತಾಳೆ. ಅಕ್ಕ ಪ್ರೇಮ ತಮ್ಮನನ್ನ ಇದೇನಿದು ಅಂತ ಕೇಳೋದಕ್ಕೂ ಮುನ್ನ ಸಂಜೀವ ಅಕ್ಕನ ಮೇಲೆ ಬರ್ಬರವಾದ ದಾಳಿಯನ್ನ ಮಾಡ್ತಾನೆ. ಮನ ಬಂದಂತೆ ದಾಳಿಯನ್ನ ನಡೆಸಿ ಅಕ್ಕನ ಸಾವಿಗೆ ಸಾಕ್ಷಿಯಾಗ್ತಾನೆ. ಇದೆಲ್ಲ ಆಗುವಾಗ ಸ್ಥಳಕ್ಕೆ ಗ್ರಾಮಸ್ಥರು ಬಂದು ಬಿಡಿಸಬೇಕು ಅನ್ನಷ್ಟೊಳಗಡೆ ಎಲ್ಲವೂ ಮುಗಿದು ಹೋಗಿರುತ್ತೆ. ಅನಾಥ ಶವವಾಗಿ ಬಿದ್ದಂತಹ ಪ್ರೇಮಳ ಶವವನ್ನ ನೋಡಿ ಒಂದು ಕ್ಷಣ ಗ್ರಾಮಸ್ಥರು ಕೂಡ ಗಂಭೀರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಇದಾದ ನಂತರ ಸ್ಥಳಕ್ಕಾಗಮಿಸಿದ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಆ ಪ್ರೇಮಳ ಶವವನ್ನ ನೋಡಿ ಅಕ್ಷರಶಃ ಅವರು ಮೌನವಾಗಿ ಬಿಡ್ತಾರೆ. ಆ ರಕ್ತದ ಮಡುವಿನಲ್ಲಿ ಮುಳುಗಿದಂತಹ ಅಂಗನವಾಡಿ ಈಗ ಶಾಂತವಾಗಿದೆ. ಇದಾದ ಬಳಿಕ ಇದರ ಹಿಂದಿನ ಕಾರಣಗಳನ್ನ ಪೊಲೀಸರು ಕೆಡುಕ್ತಾ ಹೋದಾಗ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಅವರಿಗೆ ಆಸ್ತಿ ಮತ್ತು ಸಂಬಂಧಗಳ ವಿಚಾರವಾಗಿ ಈ ಒಂದು ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಪೊಲೀಸರು ಆರೋಪಿ ಸಂಜೀವನನ್ನ ಬಂಧಿಸಿ ಅವನನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡು ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಹತ್ಯೆ ಹಿಂದೆ ಇರುವ ಸ್ಪಷ್ಟ ಕಾರಣಗಳನ್ನ ಆರೋಪಿ ಸಂಜೀವನೇ ಕೊಡಬೇಕಾಗಿದೆ. ಸದ್ಯಕ್ಕೆ ಆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಪಷ್ಟ ಕಾರಣಗಳನ್ನ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ಸ್ಪೆಷಲ್ ಕ್ರೈಮ್ ಸ್ಟೋರಿ ಆಗಿತ್ತು. ಮತ್ತೊಂದು ಕ್ರೈಮ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ